ಆಪ್ಕಿ ಅದಾಲತ್ನಲ್ಲಿ ಸುನಿಲ್ ದತ್ ಅವರ ಮೇಲಿರುವ ಆರೋಪ. ರಾಜಕೀಯದ ಕಾರಣದಿಂದ ಇವರು ಫಿಲ್ಮ್ ಕ್ಷೇತ್ರವನ್ನು ಬಿಟ್ಟಿದ್ದಾರೆ. ದತ್ ಸಾಬ್, ಈ ಆರೋಪವನ್ನ ಎಲಾಬ್ರೇಟ್ ಮಾಡ್ತೀನಿ. ಅದಕ್ಕೂ ಮುಂಚೆ ಸ್ವಲ್ಪ ಫ್ಲಾಶ್ ಬ್ಯಾಕಿಗೆ ಹೋಗೋದಕ್ಕೆ ಇಷ್ಟಪಡ್ತೀನಿ. ಸರಿ. ಪಾರ್ಟಿಷನ್ ಸಮಯದಲ್ಲಿ ಬಲ್ರಾಜ್ ದತ್ ಹೆಸರಿನ ಒಬ್ಬ ಹುಡುಗ ಮುಂಬೈಗೆ ಬಂದ, ಜೈಹಿಂದ್ ಕಾಲೇಜ್ಗೆ. ಮತ್ತೆ ಮೊದಲ ಕೆಲಸ ಆತ ಮಾಡಿದ್ದು ಬಸ್ ಡಿಪೋನಲ್ಲಿ. ಆ ಕಾಲನ ಯಾರಾದ್ರೂ ಮರೆಯಕ್ಕಾಗತ್ತಾ? ನಾನು ಬೆಳಿಗ್ಗೆ ಕಾಲೇಜಿಗೆ ಹೋಗ್ತಾ ಇದ್ದೆ 10 ಗಂಟೆ ಮೇಲೆ. ನಾನು ಹೋಗ್ತಿದ್ದೆ ಲೈಬ್ರರಿಗೆ, ಯಾಕೆಂದ್ರೆ ಜಾಗ ಇರಲಿಲ್ಲ ಓದಕ್ಕೆ. ಅದಕ್ಕೆ ಏಷ್ಯಾಟಿಕ್ ಲೈಬ್ರರಿಗೆ ಹೋಗಿ ಓದ್ಕೋತಾ ಇದ್ದೆ. ಮತ್ತೆ 2 ಗಂಟೆಯಿಂದ ನನ್ನ ಡ್ಯೂಟಿ ಇರ್ತಿತ್ತು. 2 ಗಂಟೆಯಿಂದ ರಾತ್ರಿ 10:30, 11 ಗಂಟೆವರೆಗೂ ಬಸ್ ಡಿಪೋನಲ್ಲಿ. ಆ ಬಸ್ಗಳೇನು ಬರ್ತಿತ್ತಲ್ಲ ಡಿಪೋಗೆ, ಯಾವುದರ ಗಂಟೆ ಕಿತ್ತೋಗಿದೆ, ಮತ್ತೆ ರೆಕಾರ್ಡ್ ಇಡೋದು, ಡೀಸೆಲ್ ಎಷ್ಟು ಹಾಕಿದ್ದಾರೆ ಅದನ್ನೆಲ್ಲ ರೆಕಾರ್ಡ್ ಇಟ್ಕೊಳ್ಳೋದು, ಮಡ್ಗಾರ್ಡ್ ಮುರಿದೋಗಿದೆ ಅಂತ ಡ್ರೈವರ್ ಹೇಳೋರು, ಅದ್ರ ರೆಕಾರ್ಡ್ ಇಟ್ಕೊಳ್ಳೋದು. ಸಂಬಳ ಎಷ್ಟು ಸಿಗ್ತಾ ಇತ್ತು ನಿಮ್ಗೆ? ₹100 ತಿಂಗಳಿಗೆ. ಬಸ್ ಡಿಪೋನಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ರೇಡಿಯೋ ಅನೌನ್ಸರ್ ಹೇಗಾದ್ರಿ? ನನಗೆ ಹವ್ಯಾಸ ಇತ್ತು ಪ್ಲೇಸ್ ಇತ್ಯಾದಿ ಬರೆಯೋದು, ಮತ್ತೆ ಕಾಲೇಜ್ನಲ್ಲಿ ಡ್ರಾಮಾ ಗೀಮ ಮಾಡೋದು. ಒಂದು ಡ್ಯಾನ್ಸ್ ಬ್ಯಾಲೆ ಇತ್ತು, ಅದರ ಕಾಮೆಂಟ್ರಿ ನಮ್ಮ ಪ್ರೊಫೆಸರ್ ಹೇಳಿದ್ರು ನನಗ್ ಮಾಡೋದಕ್ಕೆ ಅಂತ. ಮತ್ತೆ ಅಲ್ಲಿ ಕೆಲವು ಅಡ್ವರ್ಟೈಸಿಂಗ್ ಕಂಪನಿಗಳ ಬಾಸಸ್ ಬಂದಿದ್ರು. ಅವರು ನನ್ನ ಧ್ವನಿಯನ್ನ ಕೇಳಿದ್ರು. ಕಾಮೆಂಟ್ರಿ ಮಾಡುವಾಗ ನನ್ನ ಧ್ವನಿ ಇಷ್ಟ ಆಯಿತು. ಆ ಕಾಲದಲ್ಲಿ ಏನು ಪ್ರೋಗ್ರಾಮ್ ಮಾಡ್ತಿದ್ರು ಅಂದ್ರೆ ಫಿಲ್ಮಿ ಸ್ಟಾರ್ಗಳ ಇಂಟರ್ವ್ಯೂ. ನಾನು ದೊಡ್ಡ ಸ್ಟಾರ್ಗಳ ಇಂಟರ್ವ್ಯೂ ಮಾಡಿದೆ. ದಿಲೀಪ್ ಸಾಬ್ ಅವ್ರದ್ದು, ದೇವಾನಂದ್ ಅವ್ರದ್ದು, ಮತ್ತೆ ಆ ಕಾಲದಲ್ಲಿ ಸುರಯ್ಯ ಅವರ ಇಂಟರ್ವ್ಯೂ ಮಾಡಿದೆ. ಬಹಳಷ್ಟು ಸ್ಟಾರ್ಗಳ ಇಂಟರ್ವ್ಯೂನ ಮಾಡಿದ್ದೀನಿ. ಹಾಗೂ ಒಂದು ದಿನ ಮತ್ತೆ ನಾನೊಂದು ಪ್ರೋಗ್ರಾಮ್ ಶುರು ಮಾಡಿದೆ, ಫಿಲ್ಮಿ ಖಬರೆ ಅಂತ. ನಾನು ಹೇಳ್ತಿರೋದೇನೆಂದ್ರೆ, ನೀವ್ ಹೇಗೆ ಪಯನೀರೋ ಇದರಲ್ಲಿ ಆಪ್ಕಿ ಅದಾಲತ್ನಲ್ಲಿ, ಹಾಗೆ ಫಿಲ್ಮಿ ಖಬರ್ನ ಪಯನೀರ್ ನಾನು. ಹೌದಾ? ಯಾಕೆಂದ್ರೆ ಅಡ್ವರ್ಟೈಸಿಂಗ್ ಕಂಪನಿಗಳಿಗೆ ಐಡಿಯಾ ಕೊಟ್ಟಿದ್ದಾನೆ. ಫಿಲ್ಮಿ ಖಬರ್ ಏನಿದೆಯಲ್ಲ, ಅದನ್ನ ಜನ ಇಷ್ಟಪಡ್ತಾರೆ, ಅವ್ರಿಗೆ ಗೊತ್ತಾಗ್ಬೇಕು ಈ ಸ್ಟುಡಿಯೋ ಅಂದ್ರೆ ಏನು, ಲೈಟ್ ಎಲ್ಲಿಂದ ಬರುತ್ತೆ, ಮತ್ತೆ ಆ ಡೈರೆಕ್ಟರ್ ಏನ್ ಆರ್ಡರ್ ಕೊಡ್ತಾರೆ, ಯಾವಾಗ ಕ್ಯಾಮ್ರಾ ಆನ್ ಆಗ್ಬೇಕು ಅನ್ನೋದು, ಆಮೇಲೆ ಡೈಲಾಗ್ ಏನು ಅನ್ನೋದು. ಮತ್ತೆ ನನಗ್ ಹೇಳಿ, ಈ ಬಲ್ರಾಜ್ ದತ್ ಅನ್ನೋ ವ್ಯಕ್ತಿ ಸುನಿಲ್ ದತ್ ಆಗಿದ್ ಯಾವಾಗ? ದಿಲೀಪ್ ಕುಮಾರ್ ಸಾಬ್ದು ಒಂದು ಫಿಲ್ಮ್ ಮಾಡ್ತಾ ಇದ್ರು, ಹಾಗೂ ರಮೇಶ್ ಸೈಗಲ್ ಅವರು ಒಂದು ದೊಡ್ಡ ಫಿಲ್ಮ್ ಮಾಡಿದ್ರು ಆ ಕಾಲದಲ್ಲಿ, ಶಹೀದ್ ಅಂತ. ಆದ್ರೆ ಹಾಡು ಆ ಕಾಲದಲ್ಲಿ ತುಂಬಾ ಪಾಪ್ಯುಲರ್ ಆಗಿತ್ತು. ನನ್ನ ಪ್ರಕಾರ ಇಲ್ಲಿ ಹಿರಿಯ ವ್ಯಕ್ತಿಗಳಿದ್ರೆ ಅವ್ರಿಗೆ ನೆನಪಿರುತ್ತೆ. ಅದು ವತನ್ ಕೆ ರಾಹ್ ಪೇ ವತನ್ ಕೆ ನೌಜವಾನ್ ಶಹೀದ್ ಹೋ, ಆ ಹಾಡು ತುಂಬಾ ಪಾಪ್ಯುಲರ್ ಆಗಿತ್ತು. ಆಗ ನಾನು ದಿಲೀಪ್ ಸಾಬ್ ಅವರ ಇಂಟರ್ವ್ಯೂ ಮಾಡ್ತಿದ್ದೆ. ನಾನು ಯಾವಾಗ ಸ್ಟುಡಿಯೋಗೆ ಹೋದ್ನೋ ಆಗ ಸೈಗಲ್ ಸಾಬ್ ಹೇಳಿದ್ರು, ನೀನ್ ಯಾಕೆ ಹೀರೋ ಆಗ್ಬಾರ್ದು ಅಂತ, ಯಾಕೆ ಹೀಗೆ ಓಡಾಡ್ತಾ ಇರ್ತೀಯ ಇಂಟರ್ವ್ಯೂ ಮಾಡೋದಕ್ಕೆ. ನಾನು ಹೇಳ್ದೆ, ನೀವು ನನ್ನ ಹೀರೋ ಮಾಡಿದ್ರೆ ನಾನು ಆಗ್ತೀನಿ, ಆದರೆ ಸಣ್ಣ ಪುಟ್ಟ ರೋಲ್ ಮಾಡಕ್ಕೆ ಇಷ್ಟ ಇಲ್ಲ ಅಂತ. ಅವ್ರು ಹೇಳಿದ್ರು, ಸರಿ ನಿನ್ನ ಟೆಸ್ಟ್ ತಗೊಳ್ಳೋಣ. ಅವ್ರು ನನ್ನ ಟೆಸ್ಟ್ ತಗೊಂಡ್ರು. ಟೆಸ್ಟ್ ತಗೊಂಡು ಅವ್ರು ನನಗೆ ದಿಲೀಪ್ ಸಾಬ್ ಅವರ ಬಟ್ಟೆ ಕೊಟ್ರು, ಪ್ಯಾಂಟ್ ಕೊಟ್ರು ಹಾಕು ಅಂತ, ಹಾಗೆ ಕೋಟು ಕೊಟ್ರು. ನಾನು ದಿಲೀಪ್ ಸಾಬ್ಗಿಂತ ಸ್ವಲ್ಪ ಎತ್ತರ. ನನಗವ್ರ ಪ್ಯಾಂಟು ಮೊಣಕಾಲಿನವರೆಗೂ ಬರ್ತಿತ್ತಷ್ಟೇ. ಮತ್ತೆ ಸ್ಲೀವ್ಸು ಇಲ್ಲಿವರೆಗೂ ಬರ್ತಿತ್ತು. ಮತ್ ನಾನು ಬಂದೆ, ನೀವು ಕರೆದಾಗ ಬಂದ ಹಾಗೆ. ಆ ರೀತಿ ಅಲ್ಲಿ ಹೋಗಿ ಒಂದು ಡೈಲಾಗ್ ಹೇಳಬೇಕಿತ್ತು. ಡೈಲಾಗ್ ಏನೋ ನನಗೆ ನೆನಪಿತ್ತು, ಆದರೆ ನನಗೆ ಹೇಗನ್ನಿಸ್ತಾಯಿತ್ತು ಅಂದರೆ, ಎಲ್ಲೋ ಸಿಕ್ಕಾಕೊಂಡಿದ್ದೀನಿ, 4 ದಿಕ್ಕಲ್ಲೂ ಡಾರ್ಕ್ನೆಸ್ ಇದೆ, ನಾನು ಡೈಲಾಗ್ನ ಬೇಗ ಬೇಗ ಹೇಳಿ ಹೊರಟ್ಬಿಟ್ಟೆ ಅಲ್ಲಿಂದ. ಸೊ ದಟ್ ವಾಸ್ ಇನ್ 1955. ಮತ್ತೆ ಅವತ್ತಿಂದ ಗಾಡಿ ನಡೀತಾ ಇದೆ ನಿಧಾನವಾಗಿ. ನಿಧಾನವಾಗೇನಲ್ಲ, ಬಹಳ ವೇಗವಾಗಿ ಓಡ್ತಿದೆ ನಿಮ್ ಗಾಡಿ ಅಂತೂ. ಆದ್ರೆ ನಿಜವಾದ ಗಾಡಿಯ ವೇಗ ಹೆಚ್ಚಾಗಿದ್ದು ಮದರ್ ಇಂಡಿಯಾಯಿಂದ. ಖಂಡಿತ ಹೌದು. ಆ ರೋಲ್ ಸಿಕ್ಕಿದ್ದು ಹೇಗ್ ನಿಮ್ಗೆ? ಆ ರೋಲ್ ಬಗ್ಗೆ ಒಂದು ವಿಶೇಷತೆ ಇದೆ. ಅದೇನಂದ್ರೆ, ಅದಕ್ಕೂ ಮುಂಚೆ ನನ್ನ 1-2 ಪಿಕ್ಚರ್ಗಳು ಸ್ವಲ್ಪ ಹಿಟ್ ಆಗಿದ್ವು. ಅದು ಏಕ್ ಹಿ ರಾಸ್ತಾ, VR ಚೋಪ್ರಾ ಸರ್ ಅವ್ರದ್ದು. ನಾನು ಅದರಲ್ಲಿ ಕೆಲಸ ಮಾಡಿದ್ದೆ. ಅದರಲ್ಲಿ ನಾನಿದ್ದೆ, ಅಶೋಕ್ ಕುಮಾರ್ ಅವರಿದ್ರು, ಮತ್ತೆ ಮೀನಾ ಕುಮಾರಿ ಅವರು. ಆ ಪಿಕ್ಚರ್ ಸಿಲ್ವರ್ ಜೂಬ್ಲಿ ಆಗಿತ್ತು, ಏಕ್ ಹಿ ರಾಸ್ತಾ. ಮತ್ತೆ ಸಾಧನದಲ್ಲೂ ಮಾಡ್ತಿದ್ದೆ ಚೋಪ್ರಾ ಸರ್ ಅವ್ರದ್ದು, ಅದು ಸಿಲ್ವರ್ ಜೂಬ್ಲಿ ಆಗಿತ್ತು. ಅದರಲ್ಲಿ ನನ್ನ ಶೂಟಿಂಗ್ ನಡೀತಾ ಇತ್ತು. ಅಲ್ಲಿ ಒಂದಿನ ಮೆಸೇಜ್ ಬಂತು. ಮುಕ್ರಿ, ನನ್ನ ಬಹಳ ಆತ್ಮೀಯ ಸ್ನೇಹಿತ ಆಗಿದ್ದ ಕಮಿಡಿಯನ್ ಮುಕ್ರಿ. ಹೌದು. ಆತ ನನಗೆ ಹೇಳ್ದ, ನೋಡು ನಿನ್ನ ನೆನಪಿಸ್ಕೋತಾ ಇದ್ರು ಮೆಹಬೂಬ್ ಸಾಬ್ ಅವರು. ನಾನು ಹೇಳ್ದೆ, ಅವರು ಹೀರೋನಾಗ್ಲೇ ಆಯ್ಕೆ ಮಾಡಿದಾರಲ್ಲ ಆ ರೋಲ್ಗೆ. ಆದ್ರೂ ಆತ ಹೇಳ್ದ, ಇಲ್ಲ ಭೇಟಿಯಾಗೋರನ್ನ. ನಾನು ಹೋದೆ ಮೆಹಬೂಬ್ ಸಾಬ್ನ ಭೇಟಿಯಾಗಕ್ಕೆ. ಅವ್ರು ಹೇಳಿದ್ರು, ನಿನಗೆ ಆ ರೋಲ್ ಕೊಡ್ತೀನಿ, ಆ ರಾಮುದು, ಅದು ದೊಡ್ಡ ಅಣ್ಣನ ಪಾತ್ರ. ನಾನನ್ಕೊಂಡೆ ಮೆಹಬೂಬ್ ಸಾಬ್ ತುಂಬಾ ದೊಡ್ಡ ಫಿಲ್ಮ್ ಮೇಕರ್ ಆಗಿದ್ರು, ಬಹಳ ದೊಡ್ಡ ಡೈರೆಕ್ಟರ್ ಕೂಡ ಆಗಿದ್ರು. ನಾನು ಹೇಳ್ದೆ, ಮೆಹಬೂಬ್ ಸಾಬ್, ನೀವು ಎಕ್ಸ್ಟ್ರಾ ರೋಲ್ ಕೊಟ್ರು, ನಿಮ್ಗೆಷ್ಟು ದೊಡ್ಡ ಹೆಸರಿದೆ, ನೀವು ಯಾವ ರೋಲ್ ಕೊಟ್ರು ನಾನು ಮಾಡ್ತೀನಿ. ತುಂಬಾ ಖುಷಿಪಟ್ರು. ಒಂದಿನ ಅವರು ಕೂತು ನನ್ನನ್ನೇ ನೋಡ್ತಾ ಇದ್ರು. ನನಗೆ ಗೊತ್ತಾಗ್ಲಿಲ್ಲ ಯಾಕೆ ನನ್ನ ನೋಡ್ತಿದ್ದಾರೆ ಅಂತ. ಅವ್ರು ಹೇಳಿದ್ರು, ನಾನು ಅನ್ಕೋತಾ ಇದ್ದೀನಿ ನಿನಗೆ ಬಿರ್ಜುನ ರೋಲ್ ಕೊಡೋಣ ಅಂತ.
ನಾನು ಅನ್ಕೊಂಡೆ ಬಿರ್ಜುನ ರೋಲೇ ತುಂಬಾ ಇಂಪಾರ್ಟೆಂಟ್ ರೋಲ್ ಆಗಿತ್ತು ಅದರಲ್ಲಿ. ಅದಕ್ಕೆ ನಾನು ಹೇಳ್ದೆ ನಿಮ್ಮಿಷ್ಟ. ಅವ್ರು ಹೇಳಿದ್ರು ನಿನ್ ಕೂದಲು ಸ್ವಲ್ಪ ಉದ್ದ ಇದೆ, ಅದಕ್ಕೆ ನೀನು ಹಳ್ಳಿಯವನ್ ರೀತಿ ಕಾಣಲ್ಲ. ನಾನದಕ್ಕೆ ಓಡ್ ಬಂದೆ ನನ್ನ ಪರಿಚಯದ ಒಬ್ಬ ಬಾರ್ಬರ್ ಹತ್ರ. ಅವನು ನನ್ನ ಕೂದಲನ್ನ ಉಚಿತವಾಗಿ ಕತ್ತರಿಸೋನು, ಆಮೇಲೆ ಶೇವ್ ಕೂಡ ಮಾಡೋನು. ನಾನು ಅವನನ್ನ ಟ್ಯಾಕ್ಸಿಲ್ ಕೂರಿಸಿ ನಡಿ ನನ್ನ ಜೊತೆ ಅಂತ ಹೇಳಿ ಅವನನ್ನ ಕರ್ಕೊಂಡು ಹೋದೆ ಸ್ಟುಡಿಯೋಗೆ, ಮೆಹಬೂಬ್ ಸಾಬ್ ಅವ್ರ ಸ್ಟುಡಿಯೋಗೆ. ಅವರು ನಮಾಜ್ ಮಾಡ್ತಿದ್ರು. ಅವ್ರು ನಮಾಜ್ ಮಾಡಿ ಯಾವಾಗ ಎದ್ರು ನಾನಂದೆ ನನ್ನ ಕ್ಷೌರಿಕನ್ನ ಕರ್ಕೊಂಡು ಬಂದಿದ್ದೀನಿ, ಕೂದ್ಲನ್ನ ಹೇಗೆ ಕತ್ತರಿಸ್ಬೇಕು ಹೇಳಿ ಹಾಗೆ ಕತ್ತರಿಸ್ಕೋತೀನಿ. ಅವ್ರಂದ್ರು ಸರಿ, ಕೂದ್ಲನ್ನ ಕತ್ತರಿಸ್ಕೊಂಡೆ. ಅವ್ರು ಹೇಳಿದ್ರು ನಿನ್ನ ಮೇಕಪ್ ಸ್ವಲ್ಪ ಡಾರ್ಕ್ ಆಗಿರ್ಬೇಕು, ನೀನು ಹಳ್ಳಿಯವನಲ್ವಾ, ಹೊಲದಲ್ಲಿ ಕೆಲಸ ಮಾಡೋನು, ಬಿಸಿಲಲ್ಲಿ ಕೆಲಸ ಮಾಡೋನು, ನೀನ್ ತುಂಬಾ ಫೇರ್ ಆಗಿದೀಯಾ. ನಾನು ಮೇಲ್ ಹೋದೆ ಮೇಕಪ್ ರೂಮ್ಗೆ. ನಾನಂದೆ ಎಷ್ಟು ಕಪ್ಪು ವಸ್ತು ಇದೆಯೋ ಒಟ್ಟಿಗೆ ಮಾಡಿ ಎಲ್ಲನೂ ಮಿಶ್ರಣ ಮಾಡಿ ಮುಖಕ್ಕೆ ಹಚ್ಕೊಂಡು ಬಂದ್ಬಿಟ್ಟೆ. ಏನಾದ್ರೂ ವ್ಯಕ್ತಿಯ ಮುಖ ಕಪ್ಪಗಿದ್ರೆ ಕಣ್ಣುಗಳು ತುಂಬಾ ದೊಡ್ಡದಾಗಿ ಕಾಣುತ್ತೆ. ಅವರು ನೋಡಿ ಹೇಳಿದ್ರು, ನೀನು ಥೇಟ್ ಬಿರ್ಜು ಥರ ಕಾಣ್ತಿದ್ಯಾ ಕಣೋ, ನಾನು ನಿನಗೆ ಬಿರ್ಜು ರೋಲ್ ಕೊಡ್ತೀನಿ ಅಂತ. ಹೀಗೆ ನನಗೆ ಬಿರ್ಜು ರೋಲ್ ಸಿಕ್ತು ನೋಡಿ. ಅದಾದ ನಂತರ ಸೀರೀಸ್ನಲ್ಲಿ ಒಂದಾದ್ಮೇಲೊಂದು ಹಿಟ್ ಫಿಲ್ಮ್, ಸುಜಾತ, ಸಾಧನ, ಹೌದು ಹೌದು. ಮುಜೆ ಜೀನೆದು, ಬಹಳ ದೊಡ್ಡ ಪಟ್ಟಿ ಇದೆ ಆ ರೀತಿಯ ಫಿಲ್ಮ್ಗಳದ್ದು. ಈ ಮದರ್ ಇಂಡಿಯಾ ರಿಲೀಸ್ ಆದ ನಂತರ ನನ್ನ ಬಗ್ಗೆ ಇಡೀ ದೇಶದಲ್ಲಿ ಏನಿತ್ತು ಅಂದ್ರೆ ನನಗಿಂತ ಟಫ್ ವ್ಯಕ್ತಿ ಇನ್ಯಾರೂ ಇಲ್ಲ ಅನ್ನೋ ಹಾಗೆ. ನನಗೆ ಅದೇ ರೀತಿಯ ರೋಲ್ಗಳು ಸಿಗಕ್ ಶುರುವಾಯ್ತು. ಯಾವ ರೀತಿ ಅಂದ್ರೆ ಹಳ್ಳಿಯ ಕೋಡಂಗಿ, ಹೌದು ನಿಜ, ಪಟ್ಟಣದ ದುಷ್ಟ. ನಾನನ್ಕೊಂಡೆ ನಾನು ದುಷ್ಟನೇ ಆಗ್ಬಿಡ್ತೀನಿ, ತುಂಡನೇ ಆಗ್ಬಿಡ್ತೀನಿ ಅಂತ. ನನಗೆ ಇದೇ ರೀತಿ ರೋಲುಗಳು ಸಿಗ್ತಿದೆ, ಇದರಲ್ಲೇ ಪಾಪ್ಯುಲರ್ ಆಗ್ತಿದ್ದೀನಿ ಅಂತ ನಾನು ಯೋಚಿಸ್ಲಿಲ್ಲ. ಇಲ್ಲ, ನಾನು ಐ ಬಿಲೀವ್ಡ್ ಇನ್ ಎಕ್ಸ್ಪೆರಿಮೆಂಟ್. ಹೇಗೆ ಯಾದೇ ಮಾಡ್ಬಿಟ್ಟೆ ಒನ್ ಆಕ್ಟರ್ ಮೂವಿ. ಫಿಲ್ಮಲ್ಲಿ ಒಬ್ನೇ ಆಕ್ಟರು ಓಡಾಡ್ತಾ ಇರ್ತಾನೆ. ಆ್ಯಂಡ್ ದಟ್ ಗಾಟ್ ಮೀ ಗ್ರ್ಯಾಂಡ್ ಪ್ರೀ ಫ್ರಮ್ ಬರ್ಲಿನ್ ಫಿಲ್ಮ್ ಫೆಸ್ಟಿವಲ್. ಆ ರೀತಿ ಎಲ್ಲ ಮಾಡ್ತಾ ಇದ್ದೆ ನಾನು. ನಷ್ಟ ಅಂತೂ ಆಗ್ತಿತ್ತು, ದುಡ್ಡೇನು ಹಣ ಬಹಳ ನಷ್ಟ ಮಾಡ್ಕೊಂಡಿಲ್ಲ. ಆಗ್ತಿತ್ತಾ? ತುಂಬಾ ಜಾಸ್ತಿ. ರೇಷ್ಮಾ ಶೇರ ಏನ್ ತೋರಿಸಿದ್ರಲ್ಲ, ಹಾ? ಅದರಿಂದ ತುಂಬಾ ನಷ್ಟ ಆಯ್ತು. ರೇಷ್ಮಾ ಶೇರ ಬಗ್ಗೆ ನಾವು ಕೇಳ್ಪಟ್ಟಿದ್ವಿ. ಅದರಲ್ಲಿ ಅಮಿತಾಬ್ ಬಚ್ಚನ್ ಅವರನ್ನ ನೀವು ಮೂಗನ್ ಮಾಡಿದ್ರಂತೆ, ಯಾಕಂದ್ರೆ ಅವರ ಧ್ವನಿ ನಿಮ್ಮ ಧ್ವನಿಗಿಂತ ಚೆನ್ನಾಗಿ ಕೇಳಬಾರ್ದು ಅಂತ. ಆ ಸಮಯದಲ್ಲಿ ಅಮಿತಾಬ್ ಬಚ್ಚನ್ ಆಗಿರ್ಲಿಲ್ಲ. ಆತ ನ್ಯೂ ಕಮರ್ ಆಗಿದ್ದ. ಆದ್ರೆ ಧ್ವನಿ ಬಹಳ ಪವರ್ಫುಲ್ ಇತ್ತಲ್ಲ. ಇಲ್ಲ, ಧ್ವನಿ ಆಮೇಲೆ ಪಾಪ್ಯುಲರ್ ಆಗಿದ್ದು ಆತನ ಪಿಕ್ಚರ್ಗಳು ಪಾಪ್ಯುಲರ್ ಆದ್ಮೇಲೆ. ಅದ್ರಲ್ಲಾತ ಮೂಗಾಗಿದ್ದ, ತಾನು ಎಕ್ಸ್ಪ್ರೆಸ್ ಮಾಡ್ಕೊಳಕ್ಕಾಗ್ಲಿಲ್ಲ. ಅದರಿಂದ ಆತನಿಗೆ ಸಿಂಪತೀಸ್ ಸಿಕ್ತು. ಆ ಸಿಂಪತೀಸ್ ಕ್ರಿಯೇಟ್ ಮಾಡೋದಕ್ಕೆ ಆ ರೋಲ್ನ ಮಾಡಿಸಿದ್ ನಾವು. ಆದ್ರೆ ಇದಂತೂ ಗೊತ್ತಿರ್ಲಿಲ್ಲ. ಏನಾದ್ರೂ ನಾವು ಒಂದೊಳ್ಳೆ ಕ್ಯಾರೆಕ್ಟರ್ ಮೇಲೆ ಹೋದ್ರೆ ಕಥೆಯಲ್ಲಿ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಇರುತ್ತೆ, ವ್ಯಕ್ತಿಗಳು ಡಿಫ್ರೆಂಟ್ ರೋಲ್ಸ್ ಮಾಡ್ತಾರೆ. ಆದ್ರೆ ಈ ಗಾಳಿ ಸುದ್ದಿಗಳು ಏನ್ ಬರ್ತವೆ ಅದು ಕೆಲವೊಮ್ಮೆ ಅಂತರವನ್ನ ಸೃಷ್ಟಿ ಮಾಡುತ್ತೆ ಇಬ್ರು ಕಲಾವಿದರ ನಡುವೆ. ಇದು ಸರಿಯಲ್ಲ. ನಿಮ್ಮದೇ ಏನಾದ್ರೂ ಅಂತರ ಸೃಷ್ಟಿಯಾಗಿತ್ತಾ? ಇಲ್ಲ, ಏನೂ ಆಗಿಲ್ಲ. ಅಂತರ ಸೃಷ್ಟಿ ಮಾಡೋ ಪ್ರಯತ್ನ ಆಗಿತ್ತು, ಈಗ ನೀವು ಮಾಡ್ತೀರ. ದತ್ಸಾಬ್, ಫಿಲ್ಮ್ಗಳು ನಿಮ್ಮನ್ನ ಬಲ್ರಾಜಿಂದ ಸುನಿಲ್ ದತ್ತನ್ನಾಗಿ ಮಾಡಿದೆ. ಫಿಲ್ಮ್ಗಳು ನಿಮ್ಮನ್ನ ಬೀದಿ ದೀಪದಿಂದ ದೊಡ್ಡ ಬಂಗಲೆಗಳಿಗೆ ಸೇರಿಸಿವೆ. ಜನರ ಪ್ರೀತಿ ಕೊಟ್ಟಿದೆ, ವಿಶ್ವಾಸ ಕೊಟ್ಟಿದೆ, ಸಿನಿಮಾ ಇಷ್ಟೆಲ್ಲ ಕೊಟ್ಟಿದೆ ನಿಮಗೆ. ಆದ್ರೆ ನೀವು ರಾಜಕೀಯಕ್ಕಾಗಿ ಅದೇ ಸಿನಿಮಾನ ಬಿಟ್ಟುಬಿಟ್ರಿ, ಫಿಲ್ಮ್ಗಳನ್ನ ಬಿಟ್ಟುಬಿಟ್ರಿ. ನಾನಂತೂ ಶರಣಾರ್ಥಿಯಾಗಿ ಬಂದಿದ್ದೆ. ನಾನು ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ಜನರು ನನ್ನ ಇಷ್ಟು ಪ್ರೀತಿಸ್ತಾರೆ ಅಂತ. ಜನರು ನನ್ನ ಫಿಲ್ಮ್ಗಳನ್ನ ನೋಡಿರ್ಲಿಲ್ಲ ಅಂತಿದ್ರೆ ನಾನು ಇಷ್ಟು ದೊಡ್ಡ ಕಲಾವಿದ ಹೇಗಾಗ್ತಿದ್ದೆ. ಯಾರಿಗೆ ಜನರು ಕಲಾವಿದನ ರೂಪದಲ್ಲಿ ಪ್ರೀತಿ ಕೊಟ್ಟಿದ್ರು, ಅದೇ ಮನುಷ್ಯ ತನ್ನ ಕಲೆಯನ್ನ ಬಿಟ್ಟು ರಾಜಕೀಯದಲ್ಲಿ ಕಲೆಯನ್ನ ತೋರ್ಸೋದಿಕ್ಕೆ ಹೋಗಿದ್ದು ಸರಿನಾ? ಏನಾಯ್ತು ಅಂದ್ರೆ ನಾನೊಂದು ಫಿಲ್ಮ್ ಮಾಡಿದೆ, ರಾಕಿ ಅಂತ. ರಾಕಿ ಫಿಲ್ಮ್ ಮಾಡಿದೆ. ಅದರಲ್ಲಿ ನಮ್ಮ ಹುಡುಗ ಬಹಳ ಯಶಸ್ವಿ ಆದ. ನಾನನ್ಕೊಂಡೆ ಒಂದು ಕೋಶದಲ್ಲಿ 2 ಕತೆ ಇರೋದಕ್ಕಾಗಲ್ಲ, ಒಂದು ಸಂಜಯ್ ದತ್ ಇರ್ತಾನೆ, ಇಲ್ಲ ನಾನಿರ್ಬೇಕು. ನಾನನ್ಕೊಂಡೆ ನಾನ್ ತುಂಬಾ ನೋಡಾಗಿದೆ, ಗ್ಲಾಮರ್ ಎಲ್ಲ ನೋಡಾಯ್ತು, ಈತ ಅಖಾಡಕ್ಕೆ ಬರ್ಲಿ ಅಂತ. ರಾಜಕೀಯಕ್ಕೆ ಬರಬೇಕು ಅನ್ನೋ ಅವಶ್ಯಕತೆ ಏನಿತ್ತು? ಲೋಕಸಭೆಯ ಎಲೆಕ್ಷನ್ನಲ್ಲಿ ಗೆದ್ದು ಪಾರ್ಲಿಮೆಂಟಿಗೆ ಹೋಗೋ ಆಸಕ್ತಿ ಎಲ್ಲಿಂದ ಬಂತು ನಿಮಗೆ? ಇದನ್ನ ಹೇಳ್ತೀನಿ ನಾನು ನಿಮ್ಗೆ. ಈ ಇಂದಿರಾಜಿ ಅವರ ಅಸಾಸಿನೇಷನ್ ನಂತರ ಐ ವಾಸ್ ಇನ್ ನ್ಯೂಯಾರ್ಕ್. ನಾನು ಆ ಸಮಯದಲ್ಲಿ ನ್ಯೂಯಾರ್ಕಲ್ಲಿದ್ದೆ. ಯಾವಾಗ ನಾನು ಕಂಡೋಲೆನ್ಸ್ ಮೀಟಿಂಗ್ ಆಗಿ ಕೌನ್ಸಿಲ್ ಜನರಲ್ ಅವರ ಕಚೇರಿಗೆ ಹೋದ್ವಿ, ಮತ್ತೆ ನಾನು ಹೊರಗೆ ಬಂದಾಗ ಬಹಳಷ್ಟು ನಮ್ಮ ಸರ್ದಾರ್ ಸಹೋದರರು ಅಲ್ಲಿ ಕುಣಿತಿದ್ರು, ಡ್ಯಾನ್ಸ್ ಮಾಡ್ತಿದ್ರು, ಖುಷಿಯಿಂದ ಕೇಕೆ ಹಾಕ್ತಿದ್ರು. ನನಗೆ ತುಂಬಾ ದುಃಖ ಆಯ್ತು. ನಾನು ಇಲ್ಲಿಗೆ ಬಂದೆ, ದೆಹಲಿಗೆ. ಇಲ್ಲಿ ನೋಡ್ದೆ ರಸ್ತೆಗಳಲ್ಲಿ ಟ್ರಕ್ಗಳು ಹೊತ್ತಿ ಉರಿತಿದ್ವು ಮತ್ತು ಗಾಡಿಗಳು ಬೆಂಕಿಗೆ ಆಹುತಿಯಾಗಿದ್ವು. ನಾನ್ ನೋಡ್ದೆ ಪೂರ್ತಿ ದೆಹಲಿ ಹೊತ್ತಿ ಉರಿತಾ ಇತ್ತು. ಆಗ ನನಗೆ ಗೊತ್ತಾಯ್ತು ಇಲ್ಲಿ ಬಹಳಷ್ಟು ಮಂದಿ ಸಿಖ್ಖರನ್ನ ಕೊಂದಿದ್ರು. ನನ್ನ ಮುಂದೆ ಆ ಸಂಪೂರ್ಣ ವಾತಾವರಣ ಮತ್ತೆ ಬಂತು. ಅದೇನು ಅಂದ್ರೆ ಯಾವಾಗ ಹಿಂದೂಸ್ತಾನದ 2 ಭಾಗ ಆಗಿತ್ತೋ ಆ ವಾತಾವರಣ ಈಗ್ಲೂ ಇತ್ತು. ನಾನನ್ಕೊಂಡೆ ಇದು ದೊಡ್ಡ ಸಮಸ್ಯೆ ಆಗತ್ತೆ ನಮ್ಮ ದೇಶಕ್ಕೆ. ಇದೆಲ್ಲ ನನ್ನ ತಲೆಯಲ್ಲಿ ಓಡ್ತಾ ಇತ್ತು.
ಅವರ ಫ್ಯೂನ್ರಲ್ ನಂತರ ನನಗೆ ಫೋನ್ ಬಂತು ರಾಜೀವ್ ಅವರಿಂದ. ನೀವು ಎಲೆಕ್ಷನ್ನಲ್ಲಿ ಸ್ಪರ್ಧಿಸ್ತೀರಾ ಅಂತ ಅವ್ರು ನಂಗೆ ಕೇಳಿದ್ರು. ನಾನಂದೆ ನಾನು ಖಂಡಿತ ಸ್ಪರ್ಧಿಸ್ತೀನಿ ಅಂತ. ಯಾಕೆಂದ್ರೆ ನನ್ನ ಮುಂದೆ ಏನಿತ್ತು ಅಂದ್ರೆ, ನಾನು ನನ್ನ ಕಡೆಯಿಂದ ಏನ್ ಸಹಾಯ ಮಾಡೋಕ್ ಸಾಧ್ಯ ನನ್ನ ದೇಶ ಒಂದಾಗಿರೋದಕ್ಕೆ, ನಾವು ಸೆಕ್ಯುಲರ್ ಆಗಿರೋದಕ್ಕೆ, ಎಲ್ಲಾ ಧರ್ಮದ ಜನರು ಒಟ್ಟಾಗಿರೋದಕ್ಕೆ. ಆಗ ಮಾತ್ರ ದೇಶ ಮುಂದುವರಿಯೋದಕ್ಕೆ ಸಾಧ್ಯ. ದಟ್ ವಾಸ್ ದ ರೀಸನ್ ಫಾರ್ ಕಮಿಂಗ್ ಇನ್ ಟು ಪಾಲಿಟಿಕ್ಸ್. ಜನರು ಬಹಳಷ್ಟು ಮಂದಿ ನಿಮ್ಮನ್ನ ಪ್ರಶ್ನೆ ಮಾಡಬೇಕು ಅನ್ಕೊಂಡಿದ್ದಾರೆ. ನಿಮ್ಮ ಪ್ರಶ್ನೆ? 84ನಲ್ಲಿ ಏನ್ ರಾಯ್ಟ್ಸ್ ಆಗಿತ್ತೋ ಅಲ್ಲಿ ಬಹಳ ಮಂದಿ ಸಿಖ್ರು ಕೊಲ್ಲಲ್ಪಟ್ಟಿದ್ರು. ಆಗ ಕೂಡ ಇದೇ ಪಾರ್ಟಿ ಇತ್ತು ಪವರ್ನಲ್ಲಿ. ಹೌ ಡಿಡ್ ದಿಸ್ ಹ್ಯಾಪನ್? ನಾನೇನ್ ಮಾಡ್ದೆ ಅಂದ್ರೆ, ಆಸ್ ಎ ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಫ್ ಕಾಂಗ್ರೆಸ್ ಪಾರ್ಟಿ, ನಾನು ಪಾದಯಾತ್ರೆ ಮಾಡ್ಕೊಂಡು ಹೋಗಿದ್ದೆ ಇಲ್ಲ ಪಂಜಾಬ್ಗೆ. ದತ್ ಸಾಬ್, ಅವ್ರು ಹೇಳೋದು ಯಾರನ್ನ ಹೊಣೆಗಾರರು ಅಂತಿದ್ರು ರಾಯ್ಟ್ಸ್ಗೆ, ಅದೇ ಪಾರ್ಟಿ ಜಾಯ್ನ್ ಆದ್ರು. ನೋಡಿ, ಪಾರ್ಟಿಯ ಫಿಲಾಸಫಿ ಇಂಡಿವಿಜುವಲ್ ಮಾಡಿರೋದು. ಐ ಆಮ್ ಟಾಕಿಂಗ್ ಅಬೌಟ್ ದ ಫಿಲಾಸಫಿ. ಇಟ್ ಈಸ್ ಬೇಸಿಕಲಿ ಎ ಸೆಕ್ಯುಲರ್ ಪಾರ್ಟಿ. And all that I believe in that secularism, I believe in Gandhian philosophy, and that is why whatever I am doing, I am not doing a wrong thing. ನೀವು ಅವರ ಪ್ರಿನ್ಸಿಪಲ್ ನೋಡಿದ್ರೆ ನೀವು ಹಾಗೆ ಬಿಹೇವ್ ಮಾಡ್ತೀರಾ, ನಾನು ಮಾಡ್ತಿರೋ ಹಾಗೆ. ನನ್ನ ಆರೋಪ ಬೇರೆ ದತ್ ಸಾಬ್. ನನ್ನ ಆರೋಪ ಏನಂದ್ರೆ, ಯಾವ ಫಿಲ್ಮ್ ಇಂಡಸ್ಟ್ರಿ ನಿಮ್ಮನ್ನ ಇಷ್ಟು ದೊಡ್ಡ ವ್ಯಕ್ತಿಯನ್ನಾಗಿ ಮಾಡಿದೆ, ಇಷ್ಟು ಗೌರವ ಮರ್ಯಾದೆಗಳನ್ನ ತಂದುಕೊಟ್ಟಿದೆ. ಫಿಲ್ಮ್ ಇಂಡಸ್ಟ್ರಿ ಅಲ್ಲ, ಜನರು, ಪಬ್ಲಿಕ್ಕು. ಪಬ್ಲಿಕ್ ಫಿಲ್ಮ್ಗಳನ್ನ ನೋಡಿ ಹೆಸರಿರುತ್ತೆ. ನೀವು ಇಲ್ಲಿ ನಿಂತಿದ್ದೀರಾ, ಇಷ್ಟು ಪಾಪ್ಯುಲರ್ ಆಗಿದ್ದೀರಾ ಅಲ್ವಾ, ಇಷ್ಟು ದೊಡ್ಡ ಸ್ಟುಡಿಯೋನ ಮಾಡ್ಕೊಂಡಿದ್ದೀರಾ. ಇದನ್ನ ಪಬ್ಲಿಕ್ ಅಲ್ವಾ ನೋಡೋದು, ಎಲ್ಲವನ್ನ ನೋಡೋದು ಅವರೇ ನೋಡೋದು ನಿಂತ್ಮೇಲೆ. ನೋಡಿ, ಎಷ್ಟು ಪ್ರೋಗ್ರಾಮ್ಸ್ಗಳು ಬರ್ತಿದೆ. ಪಬ್ಲಿಕ್ಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ ಪ್ರೋಗ್ರಾಮ್ ನಿಂತು ಹೋಗುತ್ತೆ. ನೀವು ಎಷ್ಟೋ ವರ್ಷಗಳಿಂದ ಬಾವುಟ ಹಿಡಿದು ನಿಂತಿದ್ದೀರಾ. You have already beaten all the records of all the comparisons of this TV network and all. ಆದ್ರೆ ನೀವು ಕೂಡ ಇಷ್ಟು ವರ್ಷಗಳಿಂದ ಬಾವುಟ ನೆಟ್ಟಿದ್ದೀರಾ, ನಿಮ್ಮನ್ ಕೂಡ ಯಾರು ಬೀಟ್ ಮಾಡಕ್ಕಾಗಿಲ್ಲ. ದತ್ ಸಾಬ್, ಫಿಲ್ಮ್ ಇಂಡಸ್ಟ್ರಿ ವ್ಯಕ್ತಿಗಳ ಆರೋಪ ಏನಂದ್ರೆ, ದತ್ ಸಾಬ್ ಅವರು ಫಿಲ್ಮ್ ಇಂಡಸ್ಟ್ರಿಗೆ ಏನೂ ಮಾಡಿಲ್ಲ ಅಂತ ಅನ್ನೋದು. ನೋಡಿ, ನಾನು 20 ವರ್ಷಗಳಿಂದ ಫಿಲ್ಮ್ ಪ್ರಪಂಚದಿಂದ ದೂರ ಇದ್ದೀನಿ. ಇಂದಿನ ಪ್ರಾಬ್ಲಮ್ಸ್ ಏನು ಅನ್ನೋದು ಅವ್ರು ನನಗೆ ಹೇಳಬೇಕು. ನೋಡಿ, ಇದೆಲ್ಲ ಪ್ರಾಬ್ಲಮ್ಸ್ ಇದೆ ಅಂತ, ಈ ರೀತಿ ಪ್ರಾಬ್ಲಮ್ಸ್ ಇವೆ, ಹೇಗೆ ಸಾಲ್ವ್ ಆಗುತ್ತೆ, ಅದಕ್ಕೆ ದಾರಿ ಏನು ಅಂತ ಹೇಳಬೇಕು. ಈ ರೀತಿ ಸಾಲ್ವ್ ಆಗತ್ತೆ ಅಂತ. ಆದ್ರೆ ದತ್ ಸಾಬ್, ನಿಮ್ಮನ್ನ ಪ್ರಧಾನಮಂತ್ರಿಗಳು ಕರೆದು ನಿಮಗೆ ಯಾವ ಮಿನಿಸ್ಟ್ರಿ ಬೇಕು ಅಂತ ಕೇಳಿದಾಗ ನೀವು ಹೇಳಬೇಕಿತ್ತು, IND ಮಿನಿಸ್ಟ್ರಿ ಬೇಕು, ನಾನು ಫಿಲ್ಮ್ ಇಂಡಸ್ಟ್ರಿಗೆ ಸ್ವಲ್ಪ ಸಹಾಯ ಮಾಡಬೇಕು ಅಂತಿದ್ದೀನಿ ಅಂತ. ಇಲ್ಲ, ನಾನು ಅದನ್ನು ಹೇಳಲಿಲ್ಲ. ಯಾಕೆಂದ್ರೆ ಫಿಲ್ಮ್ ಇಂಡಸ್ಟ್ರಿಗೆ ನಾನು ಏನು ಸಹಾಯ ಮಾಡೋಕ್ಕಾಗತ್ತೆ? ಕಾರಣ ಹೇಳೋದ್ರಲ್ಲೇ ಅರ್ಧ ಸಿಕ್ಕಾಕೋತಾ ಇದ್ದೆ. ನಾನು ಫೈಟ್ ಮಾಡೋಕ್ಕೆ ಆಗ್ತಿರಲಿಲ್ಲ ಅವ್ರಿಗೋಸ್ಕರ. ದೆನ್ ಐ ಹ್ಯಾವ್ ಟು ಟಾಕ್ ಅಬೌಟ್ ದ ಪಾಯಿಂಟ್ ಆಫ್ ಮೈ ಗವರ್ಮೆಂಟ್. ಅಂದರೆ ಗೌರ್ಮೆಂಟ್ ಏನು ಕೇಳುತ್ತೆ? ಇದು ಒಳ್ಳೇದಲ್ವಾ ನಾನು ಯುವಕರ ಕಡೆ ಇರೋದು, ಮತ್ತು ನಾನು ಸ್ಪೋರ್ಟ್ಸ್ ಕಡೆ ಇರೋದು. 75ರ ವಯಸ್ಸಿನಲ್ಲಿ ಯುವಜನ ಮಂತ್ರಿ. ಯಾಕೆ ಹೀಗೆ ಎಕ್ಸ್ಪೋಸ್ ಮಾಡ್ತಾ ಇದ್ದೀರಾ ಎಲ್ಲರ ಮುಂದೆ? ಯಾಕೆ ಅಂತ ಹೇಳಿ, ಇದು ಇಟ್ಸ್ ಹಿಟ್ಟಿಂಗ್ ಬಿಲೋ ದ ಬೆಲ್ಟ್. ನೋಡಿ, ಬಿಲೋ ದ ಬೆಲ್ಟ್ ಹಿಟ್ ಮಾಡೋದು ಸರಿಯಲ್ಲ. ಆದ್ರೆ ಇಲ್ಲಿ ಪಾರ್ಲಿಮೆಂಟಲ್ಲಿ ನಿಮ್ಮ ಪೂರ್ತಿ ವಿವರ ಮುದ್ರಣ ಆಗಿದೆ, ನಿಮ್ಮ ಬಯೋಡೇಟಾ. ಅದರಲ್ಲಿ ನಿಮ್ಮ ವಯಸ್ಸು ಕೂಡ ಬರ್ದಿದೆ. ಅದು ತಪ್ಪಾಗಿ ಬರ್ದಿರ್ಬೋದು.